ಧರ್ಮಸ್ಥಳದ ಉತ್ಖನನ ಪ್ರಕ್ರಿಯೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇವತ್ತಿರುವಂಥದ್ದು. ಯಾಕಂದರೆ ಪಾಯಿಂಟ್ ನಂಬರ್ 13 ಅದು ಭೌಗೋಳಿಕವಾಗಿ ಸಾಕಷ್ಟು ವಿನ್ಯಾಸಗಳು ಆಗಿರುವಂಥದ್ದು. ಜೊತೆಗೆ SIT ಈಗ ಉತ್ಖನನ ಮಾಡಬೇಕಾದ್ರೆ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಆ ಪಕ್ಕದಲ್ಲೇ ನೇತ್ರಾವತಿಯ ಕಿಂಡಿ ಅಣೆಕಟ್ಟು ಇದೆ ಮತ್ತು ಆ ಪಾಯಿಂಟ್ ನಂಬರ್ 13ನ ಸನಿಹದಲ್ಲೇ ವಿದ್ಯುತ್ ಕಂಬಗಳಿವೆ, ಟ್ರಾನ್ಸ್ಫರ್ ಕಂಬಗಳಿವೆ. ಹಾಗಾಗಿ ಸುಮಾರು 10 ಫೀಟ್ ಆಗಿದ್ರೂ ಕೂಡ ಅಲ್ಲಿ ವಿದ್ಯುತ್ ಮತ್ತು ನೀರಾವರಿ ಅಂದರೆ ಅಣೆಕಟ್ಟಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಮಾನವ ಶ್ರಮದ ಮೂಲಕವಾಗಿ ಅಲ್ಲಿ ಡಿಗ್ ಮಾಡೋಕ್ಕೆ ಅಸಾಧ್ಯ. JCB ಮೂಲಕವಾಗಿ ಡಿಗ್ ಮಾಡಿದ್ರು ಇದು ಅಣೆಕಟ್ಟಿಗೆ ನೇರವಾದ ಪರಿಣಾಮವನ್ನು ಕೊಡುತ್ತೆ. ಈ ನಿಟ್ಟಿನಲ್ಲಿ GPR ಸಿಸ್ಟಮನ್ನು ಬಳಸೋಕೆ SIT ಈಗ ಚಿಂತನೆ ಮಾಡಿದೆ. ಈ ಹಿಂದೆ ಅನಾಮಿಕನ ಪರವಾದಂಥ ವಕೀಲರು GPR ಸಿಸ್ಟಮನ್ನು ಬಳಸಬೇಕೆಂಬ ವಾದವನ್ನು ಮಂಡಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ GPR ಸಿಸ್ಟಮನ್ನು ಬಂಗ್ಲಗುಡ್ಡ ಕಾಡಿನಲ್ಲಿ ಬಳಸೋಕ್ಕೆ ಸಾಧ್ಯ ಇಲ್ಲ. ಮಾನವ ಶ್ರಮದ ಮೂಲಕವಾಗಿ ಹೇಗೆ ಪಾಯಿಂಟ್ ನಂಬರ್ 12 ತನಕ ಉತ್ಖನನ ಆಯಿತು ಅದೇ ರೀತಿಯಾಗಿ ಉತ್ಖನನ ಮಾಡೋಕ್ಕೆ SIT ಮುಂದಾಗಿತ್ತು. ಆದರೆ ಪಾಯಿಂಟ್ ನಂಬರ್ 13ನಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಆ ಪಾಯಿಂಟ್ ನಂಬರ್ 13 2019ರಲ್ಲಿ ನೇತ್ರಾವತಿಯಲ್ಲಿ ಬಹಳ ದೊಡ್ಡ ಮಟ್ಟಿನ ಭೀಕರ ಪ್ರವಾಹ ಕಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಆ ಜಾಗಗಳು ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು. ಜೊತೆಗೆ ಸಾಕಷ್ಟು ಅಭಿವೃದ್ಧಿಗಳು ಇತ್ತೀಚಿನ ವರ್ಷಗಳಲ್ಲಿ ಆಗಿತ್ತು. ಅದು ರಸ್ತೆ ಕಾಮಗಾರಿ ಅಭಿವೃದ್ಧಿ ಆಗಿರ್ಬೋದು, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಎಕ್ಸಾಕ್ಟಾಗಿ ಅನಾಮಿಕ ವ್ಯಕ್ತಿಗೂ ಕೂಡ ತಾನು ಎಲ್ಲಿ ಹೂತಿದೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆತನೇ ಸಂಶಯ ಪಡಿಸ್ತಾ ಇದ್ದಾನೆ ಇಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಆದರೆ SIT ಅಧಿಕಾರಿಗಳು ಆತ ಗುರುತು ಮಾಡಿದಂಥ ಸ್ಥಳವನ್ನೇ ಉತ್ಖನನ ಮಾಡ್ತಾರೆ. ಜೊತೆಗೆ ಇದಕ್ಕೆ GPR ಸಿಸ್ಟಮನ್ನು ಬಳಸೋಕೆ ಈಗ ಚಿಂತನೆಯನ್ನು ಮಾಡಿರುವಂಥದ್ದು. ಯಾವುದೇ ಉತ್ಖನನ ಮಾಡದೆ ಈ ರೆಡಾರ್ ಮೂಲಕವಾಗಿ ಭೂಮಿಯ ಒಳಭಾಗದಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನು ಈ ಸಿಸ್ಟಮ್ ಮೂಲಕವಾಗಿ ಪತ್ತೆ ಹಚ್ಚೋಕೆ ಈಗ SIT ಮುಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ SITಯ ಪ್ರಮುಖರು ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಉನ್ನತ ಮಟ್ಟದ ಅಧಿಕಾರಿಗಳ ಸಲಹೆಯನ್ನು ಕೇಳಿದ್ದಾರೆ. ಅಗತ್ಯ ಬಿದ್ದರೆ ಅನಿವಾರ್ಯವಾದರೆ ಇವತ್ತೇ GPR ಸಿಸ್ಟಮ್ ಮೂಲಕವಾಗಿ ಅದನ್ನು ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ರೆಡಾರ್ ಸಿಸ್ಟಮ್ ಅನ್ನುವಂಥದ್ದು ಮಂಗಳೂರಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಿಂದಾದರೂ ಕರೆಸ್ಕೊಳ್ಬೇಕಾ, ಈ ಬಗ್ಗೆ ಕೂಡ ಸಾಕಷ್ಟು ಚಿಂತನೆಗಳು ಆಗ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳ ಸಲಹೆ ಮತ್ತು ಸೂಚನೆ ಮೇರೆಗೆ SIT ಇವತ್ತು ಆ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಒಂದು ಶಂಕೆಯನ್ನು ವ್ಯಕ್ತಪಡಲಾಗಿತ್ತು, ಆ ಭಾಗದಲ್ಲಿ ಅದು ಕಂದಾಯ ಭೂಮಿಗೆ ಅಥವಾ ನದಿ ಪರಂಬೋಕಿಗೆ ಸೇರುವಂಥ ಜಾಗ ಆಗಿರೋದಕ್ಕಾಗಿ ಆ JCB ಬಳಸಿದರೆ ಬಹಳಷ್ಟು ದೊಡ್ಡ ಮಟ್ಟಿನ ಅದು ಕಾರ್ಯ ಆಗುತ್ತೆ. ಜೊತೆಗೆ ಅಣೆಕಟ್ಟು ಕೂಡ ಹತ್ತಿರದಲ್ಲಿರೋಕ್ಕಾಗಿ ಒಂದು ಅಣೆಕಟ್ಟಿಗೆ ಹಾನಿಯಾಗ್ಬೋದು ಅಥವಾ ಅಲ್ಲಿ ವಿದ್ಯುತ್ ಕಂಬಗಳಿಗೆ ರಸ್ತೆಗಳಿಗೆ ಕೂಡ ಹಾನಿಯಾಗ್ಬೋದು. ಇದೇ ಕಾರಣಕ್ಕಾಗಿ ಆ ಭಾಗದಲ್ಲಿ ಈಗ GPR ಅನ್ನು ಬಳಸೋಕ್ಕೆ SIT ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಎಲ್ಲ ಸಲಹೆಗಳನ್ನು ಕೂಡ ಕೇಳಿಕೊಳ್ತಾ ಇದೆ ಮತ್ತು ಆ ರೆಡಾರನ್ನು ತರೋಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸದ್ಯಕ್ಕೆ GPR SIT ಮಾಡ್ತಾ ಇರುವಂಥ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.